ಬಗ್ಗೆ ಹೇಳೋದಾದ್ರೆ ತಂದೆ ಏನ್ ಮಾಡ್ತಾರೆ, ತಾಯಿಗೆ ಏನಾಗಿತ್ತು, ಅವರು ನಿಧನ ಆಗಿದ್ದಾರೆ ಅಂತ ಹೇಳಿ ಏನಾಗಿತ್ತು, ಅವ್ರ ಆರೋಗ್ಯ ಸಮಸ್ಯೆ ಹೇಗೆ ಅಂತ ಹೇಳಿ? ಅಮ್ಮ ಡಿಲಿವರಿ ಟೈಮಲ್ಲಿ ಅವ್ವ ಡಿಲಿವರಿ ಟೈಮಲ್ಲಿ ಬಡತನ ಮೇಡಮ್. ಅವಾಗ ಚಪ್ಪರ ಮನೆ ಇತ್ತು ನಮ್ದು. ಅವಾಗ ಡಿಲಿವರಿ ಟೈಮಲ್ಲಿ ಹಾಸ್ಪಿಟ್ಲಿಗೆ ಇದಕ್ಕೆ ಹಾಕಾಗದೇ ಅವರು ತೀರ್ಕೊಂಡ್ರು. ಅಂದರೆ ನಾನು ಹುಟ್ಟಿದ ಮೇಲೆ 2ನೇ ಕೂಸಿಗೆ 3ನೇ ಮಾಡ್ಬೇಕಾದ್ರೆ ತೀರ್ಕೊಂಡ್ರು ಮೇಡಮ್. ಅದಾದಮೇಲೆ ಅಪ್ಪಾಜಿ ಆವಾಗ ನನ್ನ ಇವ್ರ ಕಡೆ ಬಿಟ್ಬಿಟ್ರು. ಅಜ್ಜ ಇರ್ತಾರಲ್ಲ ನಮ್ಮ ಅವ್ವನ್ನ ಅಪ್ಪ, ನಾವು ಅಜ್ಜ ಅಂತ ಅವ್ರ ಅಜ್ಜಗೆ ಬಿಟ್ಬಿಟ್ರು. ಅಂದರೆ ನಾನು ಸಾಕ್ತೀನಿ ನನ್ನ ಮಗಳ ನೆನಪಿಗೆ ಇಟ್ಕೊಂಡ್ರು. ಆಮೇಲೆ ಅವರು ಬೇರೆ ಆಗಿ ಹೋಗ್ಬಿಟ್ರು, ಇನ್ನೊಂದು ಮದುವೆ ಮಾಡ್ಕೊಂಡ್ರು. ಸೊ ನಾನು ಇಲ್ಲೇ ಉಳ್ಕೊಂಡ್ಬಿಟ್ಟೆ ಕಂಪ್ಲೀಟಾಗಿ. ಅವಾಗಿಂದ ಅವ್ರಿಗೂ ನನಗೂ ಕಾಂಟ್ಯಾಕ್ಟ್ ಕಡಿಮೆ. ಅಜ್ಜ ನಾನು ಚಿಕ್ಕ ವಯಸ್ಸಿನ ಏನು ಮಾಡೋದು ಅಂತ ಕರ್ಕೊಂಡೋಗಿ ನನ್ನ ಮನೆಯಲ್ಲಿ ಇಟ್ಕೊಳಕ್ಕಾಗಲಿಲ್ಲ. ಕುಟುಂಬದ ಸಮಸ್ಯೆಗಳು ಅವರು, ಹಾಗಾಗಿ ಕರ್ಕೊಂಡೋಗಿ ನನ್ನ ಅನಾಥ ಶಿವಾಶ್ರಮ ಅಂತ ಇದೆ ಅಲ್ಲಿ ಸೇರಿಸಿದ ಮೇಲೆ ನನಗೆ SLC ಬಂದಮೇಲೆ ಗೊತ್ತಾಯಿತು ನನ್ನ ಅನಾಥಾಶ್ರಮದಲ್ಲಿ ಇದ್ದೀನಿ ಅಂತ.